ಇನ್ನು ಈ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಏನು ಹೇಳ್ತಾರೆ ಅಂತ ನಾವು ಕೇಳ್ತಾ ಹೋದ್ರೆ, ರಾಹುಲ್ ಹೇಳಿಕೆ ಕಾಂಗ್ರೆಸ್ನವರಿಗೆ ಮುಜುಗರ ತರಿಸಿದೆ, ಅವ್ರ ಹೇಳಿಕೆ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಸಿಟಿ ರವಿ ವ್ಯಂಗ್ಯ ಆಡಿದ್ದಾರೆ. ಮತ ಚೋರಿ ಆಗಿದ್ರೆ ದೂರು ದಾಖಲಿಸಬಹುದಿತ್ತು. ರಾಹುಲ್ ಗಾಂಧಿಯವರದ್ದು ಆಧಾರರಹಿತ ಆರೋಪ, ತಮ್ಮ ಸೋಲನ್ನ ವ್ಯವಸ್ಥೆ ಮೇಲೆ ಕಟ್ಟುವಂತಹ ಷಡ್ಯಂತ್ರ ಅಂತ ವಾಗ್ದಾಳಿ ಮಾಡಿದ್ದಾರೆ ಸಿಟಿ ರವಿ. ರಾಹುಲ್ ಗಾಂಧಿಯವರ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಅವ್ರ ಹೇಳಿಕೆ ಕಾಂಗ್ರೆಸ್ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಮುಜುಗರ ಉಂಟು ಮಾಡುತ್ತೆ. ಅವ್ರು ಹೇಳೋ ರೀತಿಯಲ್ಲಿ ವೋಟ್ ಚೋರಿಯಾಗಿದ್ದರೆ ಅವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ದರೆ ಅವರು ದೂರು ದಾಖಲಿಸ್ಬೋದಾಗಿತ್ತು. ದೂರು ದಾಖಲಿಸಿಲ್ಲ. ಇದರ ಅರ್ಥ ಅವರ ಆರೋಪದಲ್ಲಿ ಸತ್ಯ ಇಲ್ಲ, ಆಧಾರ ರಹಿತ ಆರೋಪ ಇದೆ. ಕೇವಲ ಸುಳ್ಳು ಆರೋಪ ಮಾಡಿ ತನ್ನ ಸೋಲನ್ನು ವ್ಯವಸ್ಥೆಯ ಮೇಲೆ ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ತನ್ನ ದುರ್ಬಲತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವರ ಆರೋಪದಲ್ಲಿ ನಿಜವಾಗ್ಲೂ ಸತ್ಯ ಇದ್ದರೆ ಅವರು ದೂರು ದಾಖಲಿಸ್ಬೋದಿತ್ತು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ ಅವರಿಗೆ? ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಅಂದರೆ ಅವ್ರು ಗೆದ್ದರೆ, ಅವ್ರ ಪಾರ್ಟಿ ಗೆದ್ದರೆ ಅದು ಪ್ರಜಾಪ್ರಭುತ್ವ, ಅವ್ರು ಸೋತ್ರೆ ವೋಟ್ ಚೋರಿ. ಈ ಥರದ ಆರೋಪವನ್ನು ಕೇವಲ ಕಳ್ತನದಲ್ಲಿ ನಿಪುಣರಾಗಿರೋರು ಮಾತ್ರ ಕೊಡೋಕ್ಕೆ ಸಾಧ್ಯ. ಅವ್ರ ಆರೋಪ ನೋಡಿದ್ರೆ ಚೋರ್ನೆ ಕೋತ್ವಾಲ್ಕೋ ಡಾಂಟ ಅಂತ ಒಂದು ಗಾದೆ ಇದೆಯಲ್ಲ, ಕಳ್ಳನೇ ನ್ಯಾಯಾಧೀಶನ ಮೇಲೆ ಆರೋಪ ಮಾಡಿಬಿಡ್ತಾನಂತೆ. ಆ ರೀತಿಯ ಒಂದು ಪರಿಸ್ಥಿತಿ ಇದೆ. ಮತ್ತು ಅವ್ರು ಏನು ಹೇಳ್ತಾರೆ ಅನ್ನೋದೇ ಕಾಂಗ್ರೆಸ್ನವರಿಗೆ ಒಂದು ಮುಜುಗರ. ವಿದೇಶದಲ್ಲಿ ಹೋಗಿ ಏನೋ ಮಾತಾಡ್ತಾರೆ, ಸೈನ್ಯದ ಬಗ್ಗೆ ಮಾತಾಡ್ತಾರೆ, ಜಂಜಿ ಬಗ್ಗೆ ಕರೆ ಕೊಡ್ತಾರೆ. ಯಾರಿಗಾರು ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ದರೆ, ಸಂವಿಧಾನದ ಮೇಲೆ ವಿಶ್ವಾಸ ಇದ್ದರೆ ಈ ರೀತಿ ಕ್ರಾಂತಿ ಮಾಡಿ ಅಂತ ಹೇಳ್ತಿದ್ರಾ? ಅಲ್ಲಿಗೆ